ಎಲ್ಲರಿಗೆ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, GPT ಕಾಲ್ ಆಗಿದೆ, ನಿಮಗೆ ಗೊತ್ತು. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕಾಲ್ ಆಗಿದೆ, ಹೈಸ್ಕೂಲ್ ಟೀಚರ್ಸ್ ಕಾಲ್ ಆಗಿದೆ, ಹಾಗೆ ವಸತಿ ಶಾಲೆ ಶಿಕ್ಷಕರು ಆಲ್ರೆಡಿ ಕಾಲ್ ಆಗಿತ್ತು. ಸೊ ಸುಮಾರು ಜನಕ್ಕೆ ಸರ್ ವಸತಿ ಶಿಕ್ಷಕರಿಗೂ ಅಪ್ಲೈ ಮಾಡಿದ್ದೀನಿ, TET ಪಾಸ್ ಮಾಡ್ಕೊಂಡವರು ವಸತಿಗೂ ಹಾಕಿದ್ದೀನಿ, ಪ್ಲಸ್ GPT HSTRಗೂ ಹಾಕಿದ್ದೀನಿ. ನನಗೆ GPT ಇಂಪಾರ್ಟೆಂಟ್ ಇದೆ ಸರ್. ನೀವು ನೋಡಿದಾಗೆ PSTಗೆ ನಾನು ನಿಮಗೆ ನೋಟಿಫಿಕೇಷನ್ ವಿಡಿಯೋ ಮಾಡ್ತಾ ಹೇಳಿದ್ದೇನೆ. ಸೊ ಒಂದಕ್ಕೆ 41,000 ಇದೆ, ಒಂದಕ್ಕೆ 44 ಇದೆ, ಹೈಸ್ಕೂಲ್ ಟೀಚರ್ಗೆ 54 ಇದೆ, ವಸತಿ ಶಾಲೆಗೂ 54 ಇದೆ. ಈ ಥರ ಏನೋ ಸ್ಯಾಲ್ರಿ ಕೂಡ ಹೇಳಿಬಿಟ್ಟಿದ್ದೀನಿ. ಸೊ ಹಾಗಾದರೆ ಇದಕ್ಕೆಲ್ಲ ಒಟ್ಟಾಗೆ ಹೇಗೆ ಓದೋದು, ಒಂದು ಸ್ಟ್ರಾಟಜಿ ಹೇಳಿ ಸರ್. ಮತ್ತು ಎಕ್ಸಾಮ್ ಡೇಟ್ಸ್ ಕೂಡ ಹೊರಗೆ ಬಂದಿದೆ. ಸೊ ಅದನ್ನು ಇಟ್ಕೊಂಡು ಈಗ ವಸತಿ ಶಾಲೆಗೆ ಹತ್ತತ್ರ 100 ಡೇಸ್ ಟೈಮ್ ಇದೆ ನಮಗೆ. ಯಾಕಂತಂದರೆ ನವೆಂಬರ್ಗೆ 29ಗೆ ಎಕ್ಸಾಮ್ಸ್ ಇರೋದು. ಆದರೆ GPT ಹೈಸ್ಕೂಲ್ ಟೀಚರ್ ಇದಕ್ಕೆಲ್ಲದಕ್ಕೂ ಕೂಡ ಕೇವಲ 48 ಡೇಸ್ ಅಥವಾ 50 ಡೇಸ್ ಟೈಮ್ ಇದೆ ಅಷ್ಟೇ. ಸೊ ಅದರಲ್ಲಿ ಯಾವ ರೀತಿ ಓದೋದು ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಟಜಿ ವಿಡಿಯೋನ ಸುಮಾರು ಜನ ಕೇಳ್ತಿದ್ರಿ. ಸರ್ ಸಿಲೆಬಸ್ ಗೊಂದಲ ಇದೆ, ಯಾವ ರೀತಿ ಕವರ್ ಮಾಡಬೇಕಂತ. ಸೊ ಇದು ನಾಟ್ ಓನ್ಲಿ ಫಾರ್ ಏನು ಬರೀ ಆರ್ಟ್ಸ್ ಟೀಚರ್ಸ್ಗೆ ಅಥವಾ ಸೈನ್ಸ್ ಟೀಚರ್ಸ್ಗೆಲ್ಲ, ಯಾವ ಟೀಚರ್ ಪೋಸ್ಟ್ ಕರೆದಿದ್ದಾರೆ ಎಲ್ಲದಕ್ಕೂ ಸೇಮ್ GK ಪೇಪರ್ ಇರೋದ್ರಿಂದ ಎಲ್ಲರೂ ಈ ವಿಡಿಯೋನ ಗಮನಿಸ್ಬೋದು. ಹಾಗೆ ವಸತಿ ಶಾಲೆದು ಏನು GK ಪೇಪರ್ ಇದೆ, ಇದೇ VAಗೂ ಅದೇ ಇರೋದು, ಲ್ಯಾಂಡ್ ಸರ್ವೇರ್ಗೂ ಅದೇ ಇರೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಸೇಮ್ ಪೇಪರ್ ಇರೋದ್ರಿಂದ ಒಂದೇ ಥರ ಸ್ಟ್ರಾಟಜಿ ಆಗುತ್ತೆ. ಸೊ ಅವ್ರು ಕೂಡ ಈ ವಿಡಿಯೋನ ಫುಲ್ ತನಕ ನೋಡ್ಬೋದು ಅಂತ ಹೇಳ್ತಾ ನೋಡ್ತಾ ಹೋಗೋಣ. KEದವರು ಕ್ಯಾಲೆಂಡರ್ ಬಿಟ್ಟಿದ್ದಾರೆ ಒಂದು SSC ಮಾದರಿಯಲ್ಲಿ, ತುಂಬ ಅದ್ಭುತವಾಗಿ UPSC SSC ಥರ ಬಿಟ್ಟಿದ್ದಾರೆ. ಸೊ ಮೊದಲು ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ 22 ಆಗಸ್ಟಿಗೆ, ಮತ್ತು CRDR ಸೆಪ್ಟೆಂಬರ್ 6ಕ್ಕಿದೆ, ಹಾಗೆ KSRP ಅವೆಲ್ಲ 20 ಸೆಪ್ಟೆಂಬರಿಗಿದೆ. ಸೊ ಈ ರೀತಿ ಇರೋದ್ರಿಂದ ಮುಂದಿನ ತಿಂಗಳಲ್ಲೇ ಆಲ್ಮೋಸ್ಟ್ ಎಲ್ಲ ಪೊಲೀಸ್ ಎಕ್ಸಾಮ್ಸ್ ಮುಗ್ದೋಗ್ತವೆ. ಒಂದು ಆಲ್ರೆಡಿ ಫಿಸಿಕಲ್ ಡೇಟ್ ಕೂಡ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾನೆ. ಸೊ ಹುಡುಗರು ರೆಡಿ ಆಗಬೇಕು. ಐದರ್ 3ರಲ್ಲಿ ಒಂದು ಎಕ್ಸಾಮ್ ಆದರೂ ನೀವು ಪಾಸ್ ಆಗಲೇಬೇಕು, ಫಿಸಿಕಲ್ ಕೂಡ ನೀವು ಮಾಡ್ಕೊಳ್ಲೇಬೇಕು. ಸೊ ಈ ರೀತಿ ತಯಾರು ಮಾಡ್ಕೊಳ್ಳಿ. ಇನ್ನು ಲ್ಯಾಂಡ್ ಸರ್ವೇರ್ ಅವರಿಗೆ 4 ಅಕ್ಟೋಬರಿಗಿದೆ, 3 ಅಕ್ಟೋಬರ್ಗೆ ಪೇಪರ್ 2 ಇದೆ, 4 ಅಕ್ಟೋಬರ್ಗೆ VA ಜೊತೆಗೆ GK ಪೇಪರ್ ಇದೆ. ಕಲ್ಯಾಣ ಕರ್ನಾಟಕ ಅವರಿಗೆ 24-25 ಅಕ್ಟೋಬರ್ ಇದೆ. ಇನ್ನು VA ಎಕ್ಸಾಮ್ಸು 4 ಅಕ್ಟೋಬರ್ಗಿದೆ, ಕಲ್ಯಾಣ ಕರ್ನಾಟಕ ಅವರಿಗೆ 25 ಅಕ್ಟೋಬರ್ಗಿದೆ. ಇನ್ನು ಹಾರ್ಟಿಕಲ್ಚರ್ದು ಕೂಡ ಕಾಲ್ ಆಗಿತ್ತು, ನಾನು ಅದ್ರ ಬಗ್ಗೆ ಹೇಳಿದ್ದೆ. KSET ಅಕ್ಟೋಬರ್ 11ಗಿದೆ, ಇದು ನಾನು ಜನವರಿಗೆ ಹೇಳಿದ್ದೆ ನಾನು ಇದನ್ನ. ಇನ್ನು ಫಾರ್ಮಸಿ ಮತ್ತು ನರ್ಸಿಂಗ್ ಆಫೀಸರ್ ಇದೆ, ಸ್ಟಾಫ್ ನರ್ಸ್ ಇದೆ. ಈಗ ವಸತಿ ಶಾಲೆದು ಮುಂಚೆ ಡೇಟ್ ಕೊಟ್ಟಿರಲಿಲ್ಲ, ಈಗ ಅದನ್ನು ಡೇಟ್ ಕೊಟ್ಟಿದ್ದಾನೆ. ವಸತಿ ಶಾಲೆ 28-29 ನವೆಂಬರ್ ತಾರೀಕಿಗಿದೆ. ಅಂದರೆ ಆಲ್ಮೋಸ್ಟ್ ನಿಮಗೆ 100 ಡೇಸ್ ಟೈಮ್ ಸಿಗ್ತದೆ ಇವತ್ತಿಗೆ. ಇದಿಷ್ಟು KEದು ಟೈಮ್ ಟೇಬಲ್ ಆಗಿತ್ತು. ಸೊ ವಸತಿ ಶಾಲೆದು ಟೈಮ್ ಲೈನ್ ನೆನಪಿಟ್ಕೊಳ್ಳಿ, 29 ನವೆಂಬರ್ ರೆಸಿಡೆಂಟ್ ಪೇರೆಂಟ್ ಅವರಿಗೆ. ಇನ್ನು ಸುಮಾರು ಜನ PSTR GPSTR HSTR ಅವ್ರಿಗೆ ಜಾತಿ ಪ್ರಮಾಣ ಪತ್ರದ್ದು ಉದ್ಯೋಗಕ್ಕೆ ನಮೂನೆ F ಅದೇ ಇರಬೇಕಾ ಸರ್ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಒಂದು ಸಿಂಪಲ್ ಹೇಳ್ತೀನಿ, ಯಾರೋ ಹಾಕಿದ್ರು ನೋಡಿ. ಸ್ಪಷ್ಟನೆ ಏನು ಅಂತಂದರೆ, ಇದೊಂದಿಷ್ಟು ಕಮ್ಯುನಿಟಿ ಕಾಣ್ತಾ ಇದ್ದಾವಲ್ವಾ, ಬಲಿಜ, ಗೌಡ ಬಲಿಜ, ನಾಯಕ, ತೆಲುಗು ಬಲಿಜ, ಶೆಟ್ಟಿ ಬಲಿಜ, ಬಣಜಿಗ ಶೆಟ್ಟಿ, ದಾಸರ ಬಲಿಜ, ಕಮ್ಮು, ಬಲಗಾರ, ಈ ಥರ ಒಂದಿಷ್ಟು ರೆಡ್ಡಿ, ಬಣಗಾರ, ಉಪ್ಪಾರ, ಬಲಿಜ. ಸೊ ಈ ಥರ ಒಂದಿಷ್ಟು ಕಮ್ಯುನಿಟಿಗೆ ಮಾತ್ರ ಏನಾಗುತ್ತೆ ಅಂತಂದರೆ ಅವರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ತಾ ಉದ್ಯೋಗಕ್ಕೆ ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಇರುತ್ತೆ. ಹಾಗಾಗಿ ಇವರು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡ್ತಾ ಉದ್ಯೋಗ ಅಥವಾ ನೇಮಕಾತಿಗೆ ಅಂತ ಇರುವ ನಮೂನೆ F ಇರುವಂಥದ್ದೇ ಮಾಡಬೇಕಾಗುತ್ತೆ. ಉಳಿದವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಗಮನಿಸ್ಕೊಳ್ಳಿ. ಅಂದರೆ ಸರ್ ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಚೇಂಜ್ ಮಾಡಬೇಕಾ? ಇಲ್ಲ, ಯಾರು ಮಾಡಬೇಕು? ಈ ಕಮ್ಯುನಿಟಿಗಳು ಮಾತ್ರ ಮಾಡಬೇಕಾಗ್ತದೆ, ಅದೊಂದು ಗಮನದಲ್ಲಿರಲಿ. ಈಗ ನಾನು ಆಲ್ರೆಡಿ ಕ್ರೋಢೀಕರಿಸಿ ಹೇಳಿದ್ದೆ, ಬಟ್ ಅವರೇ ಇನ್ನೊಂದು ನೋಟಿಫಿಕೇಷನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಸತಿ ನೋಡ್ಕೊಂಬಿಡಿ ಏನೇನಿದೆ ಅಂತ. ಪ್ರೈಮರಿ ಸ್ಕೂಲ್ ಟೀಚರ್ ಅಥವಾ P ಗ್ರೇಡ್ 2 ಟೀಚರ್ಗೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟಾರೆ ಕನ್ನಡಗೆ 100 ಪೋಸ್ಟ್, ದೈಹಿಕ ಶಿಕ್ಷಕರು 50 ಪೋಸ್ಟ್, ಕಲ್ಯಾಣ ಕರ್ನಾಟಕದಲ್ಲಿ 800 ಪೋಸ್ಟ್ ಕನ್ನಡ, 100 ಪೋಸ್ಟ್ ದೈಹಿಕ ಶಿಕ್ಷಕರು, ಒಟ್ಟಾರೆ 1050 ಒಟ್ಟು ಹುದ್ದೆಗಳಿದ್ದಾವೆ. ಇನ್ನು GPT ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಎಷ್ಟೆಷ್ಟಿದೆ ಅಂತ ನೀವು ನೋಡ್ಬೋದು. ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟಾರೆ 5472, ಕಲ್ಯಾಣ ಕರ್ನಾಟಕದಲ್ಲಿ 3528, ಒಟ್ಟಾರೆ 9000 ಪೋಸ್ಟು GPT ಇದೆ. ಇನ್ನು ಹೈಸ್ಕೂಲ್ ಟೀಚರಲ್ಲಿ ನಾನು ನಿಮಗೆ ಕಳೆದ ವಿಡಿಯೋದಲ್ಲೇ ಹೇಳಿದಾಗೆ ಫಿಸಿಕ್ಸ್ ಮ್ಯಾಥ್ಸಿಗೆ ಒಂದೇ ವೇಕೆನ್ಸಿ ಕೂಡ ಇಲ್ಲ. ಉಳಿದಂತೆ ಕನ್ನಡ, ಇಂಗ್ಲೀಷ್, CBZ, ಆರ್ಟ್ಸ್, PT ಟೀಚರ್ ಇದೆ. ಒಟ್ಟಾರೆ 4950 ಹುದ್ದೆ ಇದೆ. ಸೊ ಇಲ್ಲಿ ಕ್ರೋಢೀಕರಿಸಿ ಕೊಟ್ಬಿಟ್ಟಿದ್ದಾರೆ. PST ಬಂದು 1050, GPT ಬಂದು 9000, ಅಸಿಸ್ಟೆಂಟ್ ಮಾಸ್ಟರ್ ಬಂದು 4950, ಒಟ್ಟಾರೆ ಎಲ್ಲ ಸೇರಿದ್ರೆ 15000 ವೇಕೆನ್ಸೀಸನ್ನು ಕರೆದಿರೋವಂಥದ್ದು. ಈಗ ಇದರ ಎಕ್ಸಾಮ್ ಟೈಮ್ ಟೇಬಲ್ ತುಂಬ ಜನ ಗೊಂದಲ ಮಾಡ್ಕೊಂಡಿದ್ದೀರಾ. ಸೊ ಅದನ್ನೊಂದು ಹೇಳ್ಬಿಡ್ತೀನಿ ನೋಡಿ. ಕಲ್ಯಾಣ ಕರ್ನಾಟಕದ 80% ಸ್ಥಳೀಯ ವೃಂದದ ಹುದ್ದೆಗಳಿಗೆ ಮತ್ತು ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದ 8% ಹುದ್ದೆಗಳಿಗೆ ಹಾಗೂ ಕಲ್ಯಾಣ ಕರ್ನಾಟಕ 20% ಮಿಕ್ಕಿಳಿದ ಹುದ್ದೆಗಳಿಗೆ ಮತ್ತು ಬೆಂಗಳೂರು BBMP ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕೇತರ 92% ಹುದ್ದೆಗಳಿಗೆ ಈ ಮತ್ತೆ ಇನ್ನಿತರೆ ಜಿಲ್ಲೆಗಳ 100 ಹುದ್ದೆಗಳಿಗೆ
ಪ್ರತ್ಯೇಕ ಎಕ್ಸಾಮನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಸುಮಾರು ಜನ ಈ ಸೆಂಟೆನ್ಸ್ ಓದಿದ್ರೆ ಅರ್ಥನೇ ಆಗಲ್ಲ, ಸರ್ ಯಾವ್ದು ಸರ್ ಇದು ಅಂತ ಅಂತೀರಾ. ಸೊ ಹಾಗಾಗಿ ನಾನಿಲ್ಲಿ ನಿಮಗೆ ಟೇಬಲ್ ಮಾಡಿ ಈಸಿ ಮಾಡಿಕೊಟ್ಟಿದ್ದೇನೆ ನೋಡಿ. ಕಲ್ಯಾಣ ಕರ್ನಾಟಕದಲ್ಲಿ ಏನಂತಂದರೆ ಲೋಕಲ್ ಕೆಡರ್ ಅಂತಂದರೆ ಕಲ್ಯಾಣ ಕರ್ನಾಟಕ ಇರುತ್ತೆ, ಕಲ್ಯಾಣ ಕರ್ನಾಟಕದವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಆದರೆ ಅದು 80% ಅವರಿಗೆ, ಇನ್ನು 20% ಅವರು ಹೊರಗಿನವ್ರು ಅಪ್ಲೈ ಮಾಡ್ಬೋದು, ಆಯಿತಾ. ಸೊ ಅವರಿಗೆ 2 ಪೇಪರ್ ಬೇರೆ ಇರುತ್ತೆ, ಒಂದು ಪೇಪರ್ ಬೇರೆ ಇರುತ್ತೆ. ಇನ್ನೊಂದು BBMPಯಲ್ಲಿ 92% ಜನ ನಾನ್ ಕಲ್ಯಾಣ ಕರ್ನಾಟಕದವ್ರು ಅಪ್ಲೈ ಮಾಡ್ಬೋದು, 8% ಕಲ್ಯಾಣ ಕರ್ನಾಟಕದವ್ರು ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 2 ಥರ ಅಪ್ಲೈ ಮಾಡ್ಬೋದು. ನಾನ್ ಕಲ್ಯಾಣ ಕರ್ನಾಟಕದವರೊಂದು, ಕಲ್ಯಾಣ ಕರ್ನಾಟಕದವರೊಂದು 8%, 80%, 20%. ಅದೇ ಥರ BBMPಯಲ್ಲಿ 92%, 8% ಇದೆ. ಅದು ಬಿಟ್ಟರೆ ಅವರ ಜಿಲ್ಲೆಯಲ್ಲಿ 100% ನಾನ್ ಕಲ್ಯಾಣ ಕರ್ನಾಟಕದವ್ರು ಅಪ್ಲೈ ಮಾಡ್ಬೋದು. ಸೊ ಈ ರೀತಿ ಇರೋದ್ರಿಂದ ಸಪ್ರೇಟ್ ಎಕ್ಸಾಮ್ಸ್ನ ಮಾಡ್ತೇವೆ ಅಂತ ಇದೆ. ಸೊ ನಿಮಗೆ 1-2 ಸುಮಾರು ಎಕ್ಸಾಮ್ಸ್ ಸಿಗ್ತಾ ಹೋಗುತ್ತೆ. ಸೊ ಒಂದೊಂದೇ ನೋಡೋಣ. ಕರ್ನಾಟಕೇತರ ವ್ಯಾಪ್ತಿಯಲ್ಲಿರುವಂಥ ಅಖಿಲ ಕರ್ನಾಟಕ ಎಕ್ಸಾಮ್ಸಲ್ಲಿ ಡೇಟ್ಸ್ ಕೊಟ್ಟಿದ್ದಾರೆ. ಪೇಪರ್ 1 PST 5 ಅಕ್ಟೋಬರ್ಗಿದೆ. ಸಬ್ಜೆಕ್ಟ್ ಪೇಪರ್ 2 ಬಂದುಬಿಟ್ಟು 5 ಅಕ್ಟೋಬರ್ಗಿದೆ. PE ಅವರಿಗೆ 6 ಅಕ್ಟೋಬರ್ಗಿದೆ. ಇನ್ನು GPTಯಲ್ಲಿ ನೋಡೋದಾದರೆ ಪೇಪರ್ 1 8 ಅಕ್ಟೋಬರ್ಗಿದೆ. ಪೇಪರ್ 2 ಕಂಪ್ಯೂಟರ್ ಸೈನ್ಸ್ ಅವರಿಗೆ 8ನೇ ತಾರೀಕು, ಸೋಷಲ್ ಸೈನ್ಸು ಮತ್ತು CBZ ಅವರಿಗೆ 9, ಮ್ಯಾಥ್ಸ್ ಅವ್ರಿಗೆ ಸೈನ್ಸಿಗೆ 9, ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಇದ್ದವ್ರಿಗೆ 10ನೇ ತಾರೀಕಿದೆ GPTಯಲ್ಲಿ. ಹೈಸ್ಕೂಲ್ ಟೀಚರಲ್ಲಿ 12 ಅಕ್ಟೋಬರ್ಗೆ GK ಪೇಪರ್ ಇದೆ. ಫಿಸಿಕಲ್ ಎಜುಕೇಷನ್ ಅವರಿಗೆ 12 ಅಕ್ಟೋಬರ್ಗೆ ಇದೆ. ಇನ್ನು ಸೈನ್ಸ್ ಅವರಿಗೆ ಅದರಲ್ಲೂ CBZ ಸ್ಪೆಸಿಫಿಕ್ ಸಬ್ಜೆಕ್ಟು ಮತ್ತು ಆರ್ಟ್ಸ್ ಅವರಿಗೆ 13ಕ್ಕಿದೆ, ಲ್ಯಾಂಗ್ವೇಜ್ ಅವರಿಗೆ 13ಕ್ಕಿದೆ. ಸೊ ಈ ಥರ ಇದೆ. ಇದು ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿಯಲ್ಲಿ. ಇನ್ನು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ನಿಮಗೆ 14 ಅಕ್ಟೋಬರ್ 15 ಅಕ್ಟೋಬರ್ ಇದೆ. ಇಲ್ಲಿ 16, 17 ಇದೆ, 19 ಇದೆ, ಮತ್ತು 21, 22 ಇದೆ. ಸೊ ಅಂದರೆ ತುಂಬ ಸಿಂಪಲಾಗಿ ಕೊಟ್ಟಿದ್ದಾನೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿ ಇದೆ, ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿ ಇದೆ. ಸೊ ಸುಮಾರು ಜನಕ್ಕೆ ಕಲ್ಯಾಣ ಕರ್ನಾಟಕೇತರ ವ್ಯಾಪ್ತಿ ಬರುತ್ತೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ವೇಕೆನ್ಸೀಸ್ ಜಾಸ್ತಿ ಇರೋದ್ರಿಂದ ನಾವು 20% ಆಫ್ ದ ವೇಕೆನ್ಸೀಸಲ್ಲಿ ಅಪ್ಲೈ ಮಾಡ್ಬೋದು. ಹಾಗೆಯೇ ಬೆಂಗಳೂರಲ್ಲಿರೋವಂಥ 100 ಹುದ್ದೆ ಇದೆ ಅಂತಂದರೆ 92% ಲೋಕಲ್ ಅವರಿಗೆ, 8% ಕಲ್ಯಾಣ ಕರ್ನಾಟಕದವ್ರಿಗೆ ಕೊಟ್ಟಿದ್ದಾರೆ. ಸೊ ನಾವು BBMP ವ್ಯಾಪ್ತಿ 92%, ಕಲ್ಯಾಣ ಕರ್ನಾಟಕದ 20%, ಹಾಗೂ ನಮ್ಮ ಜಿಲ್ಲೆಗೆ 100ಕ್ಕೆ 100%. ಸೊ ಈ ಥರ ಇದೆ. ಸೊ 2 ಎಕ್ಸಾಮ್ಸ್ ನಿಮಗಿದೆ, 2 ಪ್ರತ್ಯೇಕ ಎಕ್ಸಾಮ್ಸ್ ಇದೆ. ಸೊ ಒಂದು ಕಲ್ಯಾಣ ಕರ್ನಾಟಕೇತರ, ಇನ್ನೊಂದು ಕಲ್ಯಾಣ ಕರ್ನಾಟಕ ಎಕ್ಸಾಮ್ಸ್ ಇದ್ದಾವೆ. ಸೊ ಬೇರೆ ಬೇರೆ ಟೈಮಿಂಗ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಈಗ ಓದೋದು ಹೇಗೆ ಸರ್ ನೋಡಿ, ಇದು ವಸತಿ ಶಾಲೆ ಶಿಕ್ಷಕರದು ಸಿಲೆಬಸ್ ಇದೆ. ಇದು GPT, ಇದು PST, ಇದು ಅಸಿಸ್ಟೆಂಟ್ ಮಾಸ್ಟರ್, ಇದು GPT, ಇದು PST, ಇದು ಸಿಲೆಬಸ್ ಇದೆ. ಸೊ ನೀವೇನು ಮಾಡಬೇಕಂತಂದರೆ, ನಾನು ಇಲ್ಲಿ ಡೀಟೇಲ್ ಸಿಲೆಬಸ್ನ ಕೂಡ ಹಾಕ್ಕೊಂಡಿದ್ದೀನಿ. ನೀವೇನು ಮಾಡಬೇಕಂದ್ರೆ ಕಾಮನ್ ಇರೋ ಸಬ್ಜೆಕ್ಟ್ಸ್ ಯಾವ್ದು ಅಂತ ಗಮನಿಸ್ಕೋಬೇಕು, ಒಟ್ಟಿಗೆ ಓದಬೇಕು. ಯಾಕಂದರೆ ವಸತಿ ಶಾಲೆ ಇರೋದು 29 ನವಂಬರ್ಗೆ. ಸೊ ಯಾರ್ಯಾರಿಗೆ GPT, PST, ಹೈಸ್ಕೂಲ್ ಟೀಚರು, TT ಪಾಸ್ ಮಾಡ್ಕೊಂಡಿರೋರಿಗೆ ನಾನು ಹೇಳ್ತಾ ಇರೋದು, ನಿಮ್ಗೆ ಈ ಎಕ್ಸಾಮ್ಸ್ ನಿಮಗೆ ಸರಿ ಆಗಲಿಲ್ಲ ಸರ್ ಅಂದರೆ ನಿಮ್ಗೆ ಸ್ಟಿಲ್ ಟೈಮ್ ಇರ್ತದೆ, ಇನ್ನೂ ಒಂದು 50 ಡೇಸ್ ಟೈಮ್ ಇರುತ್ತೆ ಯಾವುದಕ್ಕೆ, ವಸತಿ ಶಾಲೆ ಓದಲಿಕ್ಕೆ. ಆದರೆ ಸಿಲೆಬಸ್ ಚೇಂಜ್ ಇದೆ. ಸೊ ಅದನ್ನು ನೀವು ಗಮನಿಸೋಕ್ಕೆ ನಾನು ಈ ವಿಡಿಯೋ ಮಾಡಿರೋದು. ಸೊ ಉದಾಹರಣೆಗೆ ನೋಡಿ, ಅಸಿಸ್ಟೆಂಟ್ ಮಾಸ್ಟರ್ ಹೈಸ್ಕೂಲ್ ಟೀಚರ್ ಸುಮಾರು ಜನ TT ಆಗದೇ ಇರೋರು ಕೂಡ ಇರ್ತೀರಾ. ಸೊ ಅವ್ರಿಗೆ ನೋಡಿ GK ಮತ್ತು ಕರೆಂಟ್ ಅಫೇರ್ಸ್ನ ಮಿಕ್ಸ್ ಹೊಡೆದಿದ್ದಾನೆ 20 ಕ್ವಶನ್, ಆಯಿತಾ. ಆದರೆ GPT ಅವರಿಗೆ ಅದನ್ನು ಸಪ್ರೇಟ್ ಮಾಡೇ 15 ಒಟ್ಟಾರೆ 30 ಕ್ವಶನ್ ಬರ್ತದೆ. ಇನ್ನು PST ಅವರಿಗೆ ಬರೀ ಸಾಮಾನ್ಯ ಜ್ಞಾನ ಅಂತ ಮಾತ್ರ ಕೊಟ್ಟಿದ್ದಾನೆ, ಬರೀ 15, ಇವ್ರಿಗೆ ಕರೆಂಟ್ ಅಫೇರ್ಸ್ ಅಂತ ಕೊಟ್ಟಿಲ್ಲ, ಆಯಿತಾ. ಈಗ ವಸತಿ ಶಾಲೆಗೆ ಬಂದ್ಬಿಡೋಣ. ವಸತಿ ಶಾಲೆಗೆ ಏನು ಕೊಟ್ಟೇನೆ, ಪ್ರಚಲಿತ ಘಟನೆಗಳ ಸಂಬಂಧಿಸಿದ ಸಾಮಾನ್ಯ ಜ್ಞಾನ ಅಂತ ಕೊಟ್ಟೇನೆ. ಇವನು GK ಕರೆಂಟ್ ಅಫೇರ್ಸ್ನ ಮಿಕ್ಸ್ ಮಾಡಿಕೊಟ್ಟಿದ್ದಾನೆ. ಸೊ ಈ ರೀತಿ ಇದೆ. ಸೊ ಒಟ್ ಬೇಸಿಕಲಿ ಐದರ್ ನೀವು ವಸತಿ ಶಾಲೆ ಓದಿ, PST ಓದಿ, ಅಥವಾ GPT ಓದಿ, ಅಥವಾ ಹೈಸ್ಕೂಲ್ ಟೀಚರ್ ಓದಿ, ಕರೆಂಟ್ ಅಫೇರ್ಸ್ ಮತ್ತು GKಯನ್ನು ನೀವು ಓದಬೇಕಾಗ್ತದೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಇದರಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಸೈಕಾಲಜಿ ಕಾಮನ್ ಇದೆ ಎಲ್ಲರಿಗೂ. ಹೆಲ್ತ್ ಎಜುಕೇಷನ್, ವ್ಯಾಲ್ಯೂ ಎಜುಕೇಷನ್, ಕಂಪ್ಯೂಟರ್ ಎಲ್ಲರಿಗೂ ಕಾಮನ್ ಇದೆ. ಸೊ ಏನು ಡಿಫ್ರೆಂಟ್ ಅಂತ ಅಂದರೆ ನೋಡಿ, ಇಲ್ಲಿ 7 ಪಾಯಿಂಟ್ಸ್ ಇದೆ, ಇಲ್ಲಿ 7 ಪಾಯಿಂಟ್ಸ್ ಇದೆ, ಇಲ್ಲಿ 8 ಪಾಯಿಂಟ್ ಇದೆ. ಹಾಗಾದರೆ ಇಲ್ಲಿ 8ನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ ನಿಮಗೆ ಆರೋಗ್ಯ ಶಿಕ್ಷಣ, ಮೌಲ್ಯ ಶಿಕ್ಷಣನ ಸಪ್ರೇಟ್ ಕೊಟ್ಟಿದ್ದಾನೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಬಾಲ ಮನೋವಿಜ್ಞಾನ ಕಲಿಬೇಕು, ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಕಲಿಬೇಕು. ಸ್ವಲ್ಪ ಡಿಫ್ರೆಂಟ್ ಇದೆ ಸೈಕಾಲಜಿಯಲ್ಲಿ, ಬಟ್ ಕಾಮನ್ ಆಗಿ ಪ್ರಿಪೇರ್ ಆಗ್ಬೋದು ರೀ. ಯಾಕೆ ಗೊತ್ತಾ, VAಗೆ ನೀವು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಓದ್ತೀರಾ, ಅದು ನಿಮಗೆ ಇಲ್ಲೇ ಇದೆ, ಆಯಿತಾ. GK ಕರೆಂಟ್ ಅಫೇರ್ಸ್ ಓದಲೇಬೇಕು. ಏನಂದರೆ ಸೈಕಾಲಜಿ
ಮತ್ತು ಹೆಲ್ತ್ ಎಜುಕೇಷನ್ ವ್ಯಾಲ್ಯೂ ಎಜುಕೇಷನ್ ಒಂದು ಸಪ್ರೇಟ್ ಸಿಲೆಬಸ್ ಆಗುತ್ತೆ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಸೇಮ್ ಇದೆ. ನಾನು ವಿತ್ ಡೀಟೇಲ್ಡ್ ಸಿಲೆಬಸ್ ತೋರಿಸ್ತೇನೆ. ಈಗ ಹೆಲ್ತ್ ಎಜುಕೇಷನ್ ವ್ಯಾಲ್ಯೂ ಎಜುಕೇಷನ್ಗೆ ಏನು ಮಾಡೋದಂತಂದರೆ, ಸೊ ನಮ್ಮ ಸಂಸ್ಥೆಯಲ್ಲಿ ಒಳ್ಳೆ ರೀತಿಯ ನೋಟ್ಸನ್ನು ಮಾಡಿದ್ದೇವೆ ಹೆಲ್ತ್ ಎಜುಕೇಷನ್ ಮತ್ತು ವ್ಯಾಲ್ಯೂ ಎಜುಕೇಷನ್ಗೆ. NCERT ಆಧಾರಿತ ಆಗಿರ್ಬೋದು, ಮತ್ತು PYQ GP ಮುಂಚೆ GPSTR ಮಾತ್ರ ಇತ್ತು ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್. PSTR ಇರಲಿಲ್ಲ, HSTR ಇರಲಿಲ್ಲ. ಈಗ ಎಲ್ಲರಿಗೂ ಇಟ್ಟಿದ್ದಾರೆ. ಸೊ ಹಿಂಗಿರೋದ್ರಿಂದ ಸೊ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಕಂಪ್ಲೀಟ್ ನೋಟ್ಸನ್ನು ನಾವೊಂದು ಕಂಪೈಲ್ ಮಾಡಿದ್ದೇವೆ. ಸೊ ಅದು ತುಂಬ ಇಂಪಾರ್ಟೆಂಟ್ ನೋಡಿ. ಇಲ್ಲಿ 15 ಮಾರ್ಕ್ಸು, ಅಲ್ಲಿ 20 ಮಾರ್ಕ್ಸು, ಇಲ್ಲಿ 10-20 ಮಾರ್ಕ್ಸಿಗಿದೆ ಹೆಲ್ತ್ ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಅಂತ. ಸೊ ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಅದರ ತರಗತಿಗಳನ್ನು ಕೂಡ ಮಾಡೋಣ. ಈ ಥರ ಇದೆ. ಇನ್ನು ಅದು ಬಿಟ್ಟರೆ ಸರ್ ವಸತಿ ಶಾಲೆಗೆ ಓದ್ತಾ ಇನ್ನೇನು ಎಕ್ಸ್ಟ್ರಾ ಓದಬೇಕಂದ್ರೆ ನೋಡಿ, ಸೈನ್ಸ್ ಇದೆ, ಜಾಗ್ರಫಿ ಇದೆ, ಕಾನ್ಸ್ಟಿಟ್ಯೂಷನ್ ಇದೆ, ಸೊಸೈಟಿ ಇದೆ, ಹಾಗೆ ಮೆಂಟಲ್ ಅಬಿಲಿಟಿ ಇದೆ, ಕಲ್ಚರ್ ಆ್ಯಂಡ್ ಸೊಸೈಟಿ ಆಫ್ ಕರ್ನಾಟಕ ಇದೆ, ಹಾಗೆ ಭೂ ಸುಧಾರಣೆ ಇದೆ, ಪಂಚಾಯತ್ ರಾಜ್ ಇದೆ, ಮತ್ತು ಗ್ರಾಮೀಣಾಭಿವೃದ್ಧಿ ಇದೆ, ಹಾಗೆ ಸೈನ್ಸ್ ಆ್ಯಂಡ್ ಟೆಕ್ ಇದೆ, ಎನ್ವಿರಾನ್ಮೆಂಟ್ ಇದೆ. ಸೊ ಇದಿಷ್ಟು ಆಲ್ಮೋಸ್ಟ್ ನೀವು ವಸತಿ ಶಾಲೆಗೆ ಓದಬೇಕಾಗತ್ತೆ. ಇನ್ನು ನೀವು ಇಲ್ಲಿ GKಯಲ್ಲಿ ಏನಿದೆ ಸರ್ ಅಂತ ಅಂದರೆ, ಏನು ನಾರ್ಮಲ್ GPTಯಲ್ಲಿರೋ ವಸತಿ ಶಾಲೆಯಲ್ಲಿ ಏನಿದೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಏನು ಸಾಮಾನ್ಯ ಜ್ಞಾನ ಅಂತ ಏನು ಹೇಳ್ತಿದ್ದೀನಲ್ವಾ, ಸ್ವಲ್ಪ ಡಿಫ್ರೆಂಟ್ ಇದೆ. ಅದನ್ನು ಗಮನಿಸಿ. ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಮತ್ತು ಡಿಸ್ಕವರೀಸ್, ಬೇಸಿಕ್ ಸೈನ್ಸ್ ಓದಬೇಕು. ಸೊ ಸೈನ್ಸ್ ನಿಮಗೆ 3 ಕಡೆನೂ 2 ಕಡೆ ಬಂದುಬಿಡ್ತು. ಹೆಲ್ತ್ ಆ್ಯಂಡ್ ಹೈಜೀನ್ ಅಂತಿದೆ, ಅದೇ ಹೆಲ್ತ್ ಆ್ಯಂಡ್ ಎಜುಕೇಷನ್ ಕೂಡ ಆಗುತ್ತೆ. ಅದರಲ್ಲಿ ಕೂಡ ಒಂದು ಚಾಪ್ಟರ್ ಇದೆ ಹೆಲ್ತ್ ಆ್ಯಂಡ್ ಹೈಜೀನ್ ಅಂತ. ಇನ್ನು ಕರ್ನಾಟಕ ಹಿಸ್ಟ್ರಿ ಇದೆ, ಕಲ್ಚರಲ್ ಆ್ಯಂಡ್ ಆರ್ಟ್ ಇದೆ, ಇಂಡಿಯನ್ ಹಿಸ್ಟ್ರಿ ಮತ್ತು ಕಲ್ಚರ್ ಇದೆ, ವರ್ಲ್ಡ್ ಹಿಸ್ಟ್ರಿದು ಇವೆಂಟ್ಸ್ನ ಓದಬೇಕಾಗತ್ತೆ. ಅಗೇನ್ ಸರ್ ಇದು ಬೇರೆ ಬೇರೆದಿದೆ ಅಲ್ವಾ, GPTಗೆ ಬೇರೆ, PSTಗೆ ಬೇರೆ, ಹೈಸ್ಕೂಲ್ ಟೀಚರಿಗೆ ಬೇರೆ ಇದೆ ಅಲ್ವಾ, ಬಟ್ ಒಂದೇ ತೋರಿಸ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಎಲ್ಲದರಲ್ಲೂ ನಿಮಗೆ 14 ಪಾಯಿಂಟ್ ಸೇಮ್ ಇದೆ. ನಾನು ಚೆಕ್ ಮಾಡಿದ್ದೀನಿ. PSTR, GPSTR, HSTR ಮೂರರಲ್ಲೂ ಫಸ್ಟ್ 14 ಪಾಯಿಂಟ್ಸ್ ಸೇಮ್ ಇದೆ. ಹೈಸ್ಕೂಲ್ ಟೀಚರಲ್ಲಿ 4 ಪಾಯಿಂಟ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಅದನ್ನೇನಿಲ್ಲ, ಕ್ರಾನಾಲಜಿ ಆಫ್ ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ, ಜಾಗ್ರಫಿಕಲ್ ಟರ್ಮ್ಸ್, ಸ್ಪೋರ್ಟ್ಸ್ ಮತ್ತು ಕಲ್ಚರ್ ಅನ್ನೋದನ್ನು ಹೆಚ್ಚುವರಿಯಾಗಿ ಸೇರಿಸಿದ್ದಾರೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ನೋಡಿ. ಹಿಸ್ಟ್ರಿ ಓದಬೇಕು ನೀವು, ಜಾಗ್ರಫಿ ಓದಬೇಕು, ಎಕನಾಮಿಕ್ಸನ್ನು ಓದಬೇಕು, ಕಾನ್ಸ್ಟಿಟ್ಯೂಷನನ್ನು ಓದಬೇಕು. ಸೊ ಆಲ್ಮೋಸ್ಟ್ ನಿಮಗೆ ಸೇಮ್ ಇದೆ ಸ್ನೇಹಿತರೆ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋ ಥರನೇ ಇದೆ. ಸರ್ 100 ಮಾರ್ಕ್ಸಿಗೆ ಇಷ್ಟೊಂದೆಲ್ಲ ಓದಬೇಕು. ಅದರಲ್ಲೂ GK ಎಷ್ಟು ಮಾರ್ಕ್ಸಿಗೆ ಬರ್ತಾ ಇದೆ? ಕೇವಲ 15 ಮಾರ್ಕ್ಸ್. ಇಲ್ಲಿ 20, ಇಲ್ಲಿ 15 ಮಾರ್ಕ್ಸಿಗೆ ಇಷ್ಟೊಂದೆಲ್ಲ ಓದಬೇಕಾ ಅಂತಂದರೆ ಓದಬೇಕಾಗ್ತದೆ ಸ್ನೇಹಿತರೆ. ಯಾಕಂತಂದರೆ ನಿಮಗೆ 1 or 2 ಕ್ವಶನ್ಸ್ ಬಂದ್ರೂ 15ಅಲ್ಲಿ ನೀವು 15ಗೆ ಇಷ್ಟೆಲ್ಲ ಸಿಲೆಬಸ್ನ ಓದ್ಕೊಂಡು ಬೇಕಾಗ್ತದೆ. ಅವಾರ್ಡ್ಸ್ ಇದೆ, ಹಾನರ್ಸ್ ಇದೆ, ಪ್ರೈಸಸ್ ಇದೆ. ಇದೆಲ್ಲ ಅಗೇನ್ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಇದೆ. ಸೊ ಇಲ್ಲಿ ನೋಡಿ, ಕರೆಂಟ್ ಅಫೇರ್ಸ್ ಕೆಲವು GPTಯಲ್ಲಿ ಮಾತ್ರ ಇದೆ. ಇದು ಕರೆಂಟ್ ಅಫೇರ್ಸ್ನ ಪ್ರತ್ಯೇಕಿಸಿದ್ದಾನೆ. ನೀವಿಲ್ಲಿ ಗಮನಿಸ್ಬೋದು, ಸಿಲೆಬಸ್ ತೋರಿಸ್ತೀನಿ ನೋಡಿ. GPTಯಲ್ಲಿ ಮಾತ್ರ ಪ್ರಚಲಿತ ಘಟನೆನ 15 ಮಾರ್ಕ್ಸ್ನ ಸಪ್ರೇಟ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಏನಪ್ಪ ಸಿಲೆಬಸ್ ಕೊಟ್ಟಿದ್ದಾನೆ ಅಂತಂದರೆ, ಇಂಟರ್ನ್ಯಾಷನಲ್ ಕೊಟ್ಟಾನೆ, ನ್ಯಾಷನಲ್ ಕೊಟ್ಟಾನೆ, ಮೂವೀಸ್ ಬಗ್ಗೆ ಕೇಳ್ತೀನಿ ಅಂತ ಹೇಳಿದ್ದಾನೆ, ಕರೆನ್ಸಿ ಮತ್ತು ಕ್ಯಾಪಿಟಲ್ಸ್ ಆಫ್ ದ ಕಂಟ್ರಿ ಕೇಳಿದ್ದಾನೆ, ಇಂಪಾರ್ಟೆಂಟ್ ಡೇಸ್ ಮತ್ತು ಸ್ಲೋಗನ್ಸ್ ಅಂದರೆ ಥೀಮ್ಗಳನ್ನು ಕೇಳ್ತೀನಿ ಅಂತ ಹೇಳಿದ್ದಾನೆ, ಫೆಸ್ಟಿವಲ್ಸ್, ಫೋಕ್ ಡ್ಯಾನ್ಸು, ಟ್ರೈಬ್ಸ್ ಬಗ್ಗೆ ಕೇಳ್ತೀನಿ, UN ಮತ್ತು ಅದರ ಹೆಡ್ ಕ್ವಾರ್ಟರ್ಗಳ ಬಗ್ಗೆ ಕ್ವಶನ್ ಕೇಳ್ತೀನಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಇನಿಷಿಯೇಟಿವ್ಸ್ ಬಗ್ಗೆ ಕ್ವಶನ್ ಕೇಳ್ತೀನಿ, ಅದೇ ಥರ ಮಾನ್ಯುಮೆಂಟ್ಸು, ನ್ಯಾಷನಲ್ ಫಾರೆಸ್ಟು, ಟೂರಿಸ್ಟ್ ಪ್ಲೇಸು. ಇದು ತುಂಬ ನಾರ್ಮಲ್ GK ಸ್ನೇಹಿತರೆ. ಯಾವುದೇ GK ಬುಕ್ಕಲ್ಲಿ ಕೂಡ ಇದು ಇದ್ದೇ ಇರುತ್ತೆ. ಅದರದ್ದು ಕರೆಂಟ್ ಅಫೇರ್ಸಲ್ಲಿ ಕೇಳ್ತೀನಿ ಅಂತ ಅವನು ಸಿಲೆಬಸ್ನಲ್ಲಿ ಕೊಟ್ಟಿದ್ದಾನೆ. ಸೊ ಇದೇ ಥರನೂ ಕೂಡ ನೀವು ಉಳಿದಿರೋ ಸಿಲೆಬಸ್ಗೆ ಕೂಡ, ಅಂದರೆ ಉಳಿದಿರೋ ಎಕ್ಸಾಮ್ಸ್ಗೆ ಕೂಡ ನೀವು ನೋಡ್ಕೋಬೇಕಾಗ್ತದೆ. ಸೊ ಇದಾಗಿತ್ತು ಸ್ನೇಹಿತರೆ. ಬಟ್ ಏನಂತಂದರೆ ವಸತಿ ಶಾಲೆ ಓದೋರಿಗೆ ಏನು ಅಡ್ವಾಂಟೇಜ್ ಅಂದರೆ VAಗೆ ಸೇಮ್ ಸಿಲೆಬಸ್ ಇದೆ, ಲ್ಯಾಂಡ್ ಸರ್ವೇರಿಗೆ ಸೇಮ್ ಸಿಲೆಬಸ್ ಇದೆ, ಹಾಗೆ ಎಲ್ಲ ಗ್ರೂಪ್ C ಎಕ್ಸಾಮ್ಸಿಗೂ ಸಿಮಿಲರ್ ಸಿಲೆಬಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನೀವು ತಲೆಯಲ್ಲಿ ಇಟ್ಕೊಂಡಿದ್ದೀನು. ನವೆಂಬರ್ಗಿದೆ ಎಕ್ಸಾಮು, ಬಟ್ ಮೇನ್ ಇವಾಗ ಇರುವಂಥ 48 ಡೇಸ್ 50 ಡೇಸ್ನಲ್ಲಿ ನೀವು ಇದನ್ನೇ ಸ್ವಲ್ಪ ಫೋಕಸ್ ಮಾಡಿ ಓದಬೇಕಾಗ್ತದೆ. ಸೊ ಕಂಪ್ಯೂಟರ್, ಕನ್ನಡ, ಇಂಗ್ಲೀಷ್ ಓದಿದ್ರೆ ಹೆಂಗಿದ್ರು ಅಡ್ವಾಂಟೇಜಸ್ಸೇ. ಸೊ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಸೊ ಎಲ್ಲದಕ್ಕೂ ಕೂಡ ಕ್ಲಾಸಸ್ನ ಮಾಡ್ತೇವೆ. ಸೊ ಹೆಚ್ಚುವರಿ ನೋಟ್ಸಿಗಾಗಿ ಸೊ ನಮ್ಮ ವಾಟ್ಸ್ಯಾಪ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗ್ಬೋದು, QR ಕೋಡನ್ನು ಸ್ಕ್ಯಾನ್ ಮಾಡ್ತಾ. ಸೊ ರಾಘವೇಂದ್ರ ಮಠದ ರಸ್ತೆ, ತಿಲಕ್ ನಗರ್, ಮೊದಲನೇ ಕ್ರಾಸಲ್ಲಿ ಸತತ 11 ಇಯರ್ಸಿಂದ ಟಾಪ್ ರಿಸಲ್ಟ್ಸನ್ನು ಕೊಡ್ತಾ ಇದ್ದೀವಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಬ್ಯಾಚಸ್ ಬಗ್ಗೆ ಸರ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ ಹೇಳಿ, ಅಥವಾ ಪರ್ಟಿಕ್ಯುಲರ್ ಟೀಚರ್ಸ್ ಏನಾದರೂ ಸಿಲೆಬಸ್ ಹೇಳಿ, ಹೆಚ್ಚುವರಿ ಕ್ವಶನ್ಸ್ ಏನಾದರೂ ಡಿಸ್ಕಷನ್ ಮಾಡಿ ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.